ಮಾಡಿದ ಕಾರಣ ಅರ್ಧಕ್ಕೆ ನಿಲ್ಲಿಸಲಾಗಿದೆ ಎಂದು ಹೇಳುತ್ತಾರೆ. ಇನ್ನೊಂದು ಕಥೆಯ ಪ್ರಕಾರ ಈ ಹೆಬ್ಬಾಗಿಲನ್ನು ವಿಜಯನಗರದ ಪ್ರತಿನಿಧಿ ಶ್ರೀರಂಗರಾಯರ ಎರಡನೇ ಮಗ ರಾಮರಾಯನ ದಳಪತಿ ಗೋಪಾಲರಾಯನು ಕ್ರಿಸ್ತಶಕ 16ನೇ ಶತಮಾನದಲ್ಲಿ ನಿರ್ಮಿತರೆಂದು ತಿಳಿದು ಬರುತ್ತದೆ. ಹಾಗೆ 16ನೇ ಶತಮಾನದಲ್ಲಿ ವಿಜಯನಗರದ ಕದನ ಆಗುತ್ತೆ, ಅದರಿಂದ ಕೂಡ ಇದು ಅರ್ಧಕ್ಕೆ ನಿಲ್ಲುತ್ತೆ ಅಂತ ಕೆಲವರು ಹೇಳ್ತಾರೆ. ಈ ರಾಯಗೋಪುರ ಇದೇ ರೀತಿಯ 4 ಎತ್ತರದ ಸ್ತಂಭಗಳನ್ನು ಒಳಗೊಂಡಿದೆ. ಹಾಗೆ ನೀವು ನೋಡ್ಬೋದು ಎಲ್ಲ ಕಡೆ ಈಗ ಬ್ರಿಡ್ಜ್ಗಳು ಕಟ್ತಾ ಇದ್ದಾರೆ, ಲೈಕ್ ಮೆಟ್ರೋ ಪಿಲ್ಲರ್ಗಳು. ಅದೆಲ್ಲ ಒಂದು ಈ ಹೊಸ ಟೆಕ್ನಾಲಜಿ ಅಂತ ಹೇಳ್ತಾರೆ. ತಪ್ಪು, ಇದು ಆಗಿನ ಕಾಲದಿಂದ ಇದೆ. ಈ ನೋಡ್ರ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಕಟ್ತಾ ಇದಾರೆ ಅಂತ. ಹಾಗೆ ಇಲ್ಲಿ ಮೇಲೆ ಹೋಗಕ್ಕೆ ಕೂಡ ನಿಮ್ಗೆ ಜಾಗ ಇದೆ ನೋಡಿ. ಸೊ ಮೇಲೆ ಹೋಗಿ ಮೇಲೆಯಿಂದ ಸುತ್ತಮುತ್ತ ಎಲ್ಲ ನೀವು ನೋಡ್ಬೋದು. ಹಾಗೆ ಇಲ್ಲಿಂದ ನಿಮ್ಗೆ ದೇವಸ್ಥಾನ ಕೂಡ ಕಾಣಿಸುತ್ತೆ. ಮತ್ತೆ ನೀವು ಇಲ್ಲಿ ನೋಡ್ಬೋದು ವಿಷ್ಣುವಿನ ವಿವಿಧ ಅವತಾರಗಳನ್ನು ರಾಯಗೋಪುರದ ಸ್ತಂಭಗಳ ಮೇಲೆ ಸುಂದರವಾಗಿ ಕೆತ್ತಲಾಗಿದೆ. ಇಲ್ಲಿರುವ ಗೋಡೆಗಳ ಮೇಲೆ ಅತ್ಯಂತ ಸುಂದರವಾದ ಶಿಲ್ಪಗಳಿಂದ ಒಳಗೊಂಡಿದೆ. ಹಾಗೆ ಇಲ್ಲಿರೋ 4